ಆಕಾಶವಾಣಿ. ಆರಿಸು ಕನ್ನಡ ಡಿಮ್ ಡಿಮವ, ಓ ಕರ್ನಾಟಕ ಹೃದಯ ಶಿವ. ಕನ್ನಡ ರತ್ನ ಭಂಡಾರ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಂದಿನಿಂದ ಈ ಸಮಯಕ್ಕೆ ಪ್ರತಿದಿನ ಕೇಳಲಿದ್ದೀರಿ ಕನ್ನಡ ರತ್ನ ಭಂಡಾರ ವಿಶಿಷ್ಟ ಸರಣಿ ಕಾರ್ಯಕ್ರಮ. ಧ್ವನಿ ಬೆಳಕಿನ ಚಿತ್ರಗಳು. ಆರಿಸು ಕನ್ನಡ ಡಿಮ್ ಡಿಮವ, ಓ ಕರ್ನಾಟಕ ಹೃದಯ ಶಿವ. ಪ್ರೀತಿಯ ಕನ್ನಡ ಬಂಧುಗಳೇ, ಹೇಳಿ, ಈ ಧ್ವನಿ ಯಾರದು? ಜೀವ ವಿಕಾಸಕ್ಕೆ ಅವೆರಡೂ ಒದಗಿಸುವ ಪರಿಕರಗಳನ್ನು ಅಪ್ರತ್ಯೇಕವಾಗಿ, ಏಕಾಖಂಡವಾಗಿ, ಪೂರ್ಣ ದೃಷ್ಟಿಯಿಂದ ಪರಿಗ್ರಹಿಸುವುದೇ ಮೇಲು. ಪೂರ್ಣ ಎಂದರೆ ಬರಿಯ ಸಮಗ್ರ ಅಲ್ಲ, ಅದು ಒಂದು ಅಖಂಡತ್ವ. ಅವು ಇವು ಕೂಡಿ ಆಗುವ ದೃಷ್ಟಿ ಅಲ್ಲ, ಎಲ್ಲವನ್ನೂ ಮೂಡಿಸುವ ದೃಷ್ಟಿಯೇ ಪೂರ್ಣ ದೃಷ್ಟಿ. ನಾನು ಯಾವ ಮತಕ್ಕೂ ಸೇರಿದವನಲ್ಲ. ನನ್ನದು ಮನುಜ ಮತ, ವಿಶ್ವಪಥ. ಅಧ್ಯಾತ್ಮ ಪಥವನ್ನು ಸ್ವೀಕರಿಸಿದ ಪ್ರತಿಯೊಬ್ಬ ವ್ಯಕ್ತಿಯೂ ವಿಶ್ವಮಾನವನಾಗುತ್ತಾನೆ. ಅಧ್ಯಾತ್ಮ ಕಾಲದೇಶಾತೀತವಾದದ್ದು. ಅದು ದೇಶದಿಂದ ದೇಶಕ್ಕೆ, ಜನಾಂಗದಿಂದ ಜನಾಂಗಕ್ಕೆ ವ್ಯತ್ಯಾಸವಾಗಲಾರದು. ರಸಾಯನಶಾಸ್ತ್ರ, ಭೌತ ವಿಜ್ಞಾನದಂತೆ ಅಧ್ಯಾತ್ಮ ಸೂತ್ರಗಳು ವಿಶ್ವಮಾನ್ಯವಾಗಬೇಕು. ಸರ್ವೋದಯವೇ ಸಕಲ ಸಾಧನೆಗಳ ಗುರಿಯಾಗಬೇಕು. ಪೂರ್ಣ ದೃಷ್ಟಿ ಮತ್ತು ಸಮನ್ವಯ ಭಾವದಿಂದ ಮೇಲು ಕೀಳುಗಳ ಭೇದ ಹರಿಯುತ್ತಿದೆ. ಮನುಷ್ಯನನ್ನು ಮನುಷ್ಯನಿಂದ ಬೇರ್ಪಡಿಸುವ 10 ಮತ ಬೇಡ. ಅವನೇ ಕೇಂದ್ರವಾಗುಳ್ಳ ಮನುಜ ಮತ ಒಂದೇ ಸಾಕು. ಮನಸ್ಸಿನಲ್ಲಿ ಗೊಂದಲ ಉಂಟು ಮಾಡಿ ಅವನ ಏಕಾಗ್ರತೆಗೆ ಭಂಗ ತರುವ ಎಲ್ಲ ತತ್ವಗಳನ್ನು ಮೀರಿದ ಮಾನವೀಯ ಮೌಲ್ಯಗಳೇ ಗುರಿಯಾಗುಳ್ಳ ವಿಶ್ವಪಥದಲ್ಲಿ ಮಾನವನಾಗಬೇಕು. ಅಧ್ಯಾತ್ಮ ಸಾಧನೆಯೊಂದೇ ಮಾನವನ ಗುರಿಯಾಗಬೇಕು. ಈ ಜಾತಿಗಳೆಲ್ಲ ಮನುಷ್ಯ ಜಾತಿಯಲ್ಲಿ, ಈ ಮತಗಳೆಲ್ಲ ಮನುಷ್ಯ ಮತದಲ್ಲಿ ಒಂದಾಗಬೇಕು. 4000 ವರ್ಷಗಳಿಂದ ಮತ ಗುಂಪು ಕಟ್ಟುವ, ಜಗಳ ಹಚ್ಚುವ, ಮನಗಳ ನಡುವೆ ಗೋಡೆ ಎಬ್ಬಿಸುವ, ದೇಶಗಳನ್ನು ವಿಭಜಿಸುವ ಸಾಧನವಾಗಿದೆಯೇ ಹೊರತು ಎಲ್ಲ ಮಾನವರನ್ನು ಒಂದು ಮಾಡುವ ಶಕ್ತಿ ಆಗಿಲ್ಲ. ರಾಜಕೀಯದಲ್ಲಿ, ವ್ಯಾಪಾರದಲ್ಲಿ ಗುಂಪುಗಾರಿಕೆ ಬೇಕಾಗಬಹುದಾದರೂ ಅಧ್ಯಾತ್ಮ ವಿಚಾರದಲ್ಲಿ ಮಾತ್ರ ಬೇಡ. ವ್ಯಕ್ತಿಯ ಮತ್ತು ಭಗವಂತನ ನಡುವಣ ಸಂಬಂಧ ಅತ್ಯಂತ ನಿಗೂಢವಾದದ್ದು, ಅಂತೆಯೇ ವೈಯಕ್ತಿಕವಾದದ್ದು. ಅಂದರೆ ಲೌಕಿಕವಾದ, ಆತ್ಮವಿನಾಶಕಾರಿಯಾದ ಎಲ್ಲ ವ್ಯವಸ್ಥೆಗಳಿಂದ ಪಾರಾದಾಗ, ಮತ ಮನುಜ ಮತವಾದಾಗ, ಮನುಷ್ಯ ವಿಶ್ವಮಾನವನಾದಾಗ ಎಲ್ಲ ವೈಯಕ್ತಿಕ, ಸಾಂಸ್ಥಿಕ ವಿರಸ ವೈಷಮ್ಯಗಳು ತೊಲಗುತ್ತವೆ. ಹೌದು, ವಿಶ್ವ ಮಾನವ ತತ್ವ ಸಾರಿದ ಕನ್ನಡದ ರಸಋಷಿ ಕುವೆಂಪು ಅವರ ಧ್ವನಿಯನ್ನು ನೀವು ಆಲಿಸಿದಿರಿ. ಆರಿಸು ಕನ್ನಡ ಡಿಮ್ ಡಿಮವ, ಓ ಕರ್ನಾಟಕ ಹೃದಯ ಶಿವ. ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು. ಆರಿಸು ಕನ್ನಡ ಡಿಮ್ ಡಿಮವ, ಓ ಕರ್ನಾಟಕ ಹೃದಯ ಶಿವ. ಆಕಾಶವಾಣಿಯ ಅಮೂಲ್ಯ ಧ್ವನಿ ಭಂಡಾರದಿಂದ ಆರಿಸಿದ ಮಾತಿನ ಮುತ್ತು ರತ್ನ ಭಂಡಾರ, ಕನ್ನಡ ರತ್ನ ಭಂಡಾರ ಕೇಳಿದಿರಿ. ಇಂದಿನಿಂದ ಪ್ರತಿದಿನ ನೀವು ಕೇಳಲಿದ್ದೀರಿ ಕನ್ನಡ ರತ್ನ ಭಂಡಾರ ವಿಶಿಷ್ಟ ಕಾರ್ಯಕ್ರಮ ಸರಣಿ. ಈ ಸಂದರ್ಶನವನ್ನ ನೀವು ಪೂರ್ಣ ಆಲಿಸಬೇಕೆ? ಹಾಗಿದ್ದಲ್ಲಿ ಆಕಾಶವಾಣಿ ಬೆಂಗಳೂರು ಯೂಟ್ಯೂಬ್ ವಾಹಿನಿಗೆ ನೋಂದಾಯಿಸಿಕೊಳ್ಳಿ. ಈ ಸಂದರ್ಶನದ ಪೂರ್ಣ ಪಾಠವನ್ನು ಆಲಿಸಿ. ಸರ್ವೋದಯವಾಗಲಿ ಸರ್ವರಲಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ. ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ. ಸರ್ವೋದಯವಾಗಲಿ ಸರ್ವರಲಿ.